ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 73. ವೈಫಿ, ಏನೋ ಒಂದು ಕೇಳ, ಸತ್ಯ ಹೇಳ್ತೀಯಾ ಎಂದ ಜೀವನನ್ನ ಗೊಂದಲದಲ್ಲಿ ನೋಡುತ್ತಾ ಅಂಜಲಿ. ಕೇಳು ಎಂದರೆ, ನಾನು ನಿನ್ನನ್ನು ಲವರ್ ಬಾಯ್ ಆಗಿ ಅಪ್ರೋಚ್ ಮಾಡಿದರೆ ಏನು ಮಾಡ್ತಿದ್ದೆ ಅಂದರೆ, ನಮ್ಮಿಬ್ಬರ ಫಸ್ಟ್ ಮೀಟಲ್ಲಿ ಜಗಳ ಏನು ಆಡದೆ ನಿನ್ನ ಜೊತೆ ಕಾಮ್ ಆಗಿ ಸ್ವೀಟಾಗಿ ಮಾತಾಡಿದ್ದಿದ್ರೆ ಎಂದ ಅವನು ಮುಂದುವರಿಯುವ ಮೊದಲೇ, ಹಾಗೆಲ್ಲ ಅಪ್ರೋಚ್ ಮಾಡಿಲ್ಲ ಅಲ್ವಾ, ಮಾಡಿದರೆ ಹೇಳ್ತಿದ್ದೆ ಎಂದವಳ ಮಾತಿಗೆ ಹಣೆ ನೀವಿಕೊಂಡು, ಹೋ ಗಾಡ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ಅಂಜಲಿ ಎಂದ ಅವನ ಗಂಭೀರವಾದ ಧ್ವನಿಗೆ. ಈಗಿನ ಹಾಗೆ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತಾ ಇದ್ದೆ ಎಂದರೆ ಒಂದೇ ಗುಟಿಗೆಗೆ ಕಾಫಿ ಕುಡಿದು ಮುಗಿಸಿ ಒಳ್ಳೆ 7 ತಿಂಗಳಿಗೆ ಹುಟ್ಟಿದ ಹಾಗೆ ಹಾಡ್ತೀಯ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡು. ನಾನು ಕೇಳಿದ್ದು, ನಿನ್ನ ಬಳಿ ಒಳ್ಳೆಯ ಹುಡುಗನಾಗಿ ಮಾತನಾಡಿ ನೆಕ್ಸ್ಟ್ ನಿನ್ನ ಮೇಲೆ ಲವ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದರೆ ಏನು ಮಾಡ್ತಿದ್ದೆ ಎಂದವನ ನೇರ ನೋಟವನ್ನು ಎದುರಿಸಲಾಗದೆ ಅತ್ತಿತ್ತ ನೋಡುತ್ತಿದ್ದವಳನ್ನು ಗಮನಿಸಿದವನ ತುಟಿಯಂಚಲ್ಲಿ ನಗುವಿತ್ತು. ವೈಫಿ, ನಿನ್ನ ಉತ್ತರಕ್ಕೆ ಕಾಯ್ತಾ ಇದ್ದೀನಿ ಎಂದ. ಗೊತ್ತಿಲ್ಲ ಜೀವ, ನಿನ್ನ ಜೊತೆ ಅಂತಹ ಸಿಚುವೇಶನ್ ಇನ್ನೂ ಕ್ರಿಯೇಟ್ ಆಗಿಲ್ಲ, ಹಾಗಾಗಿ ಅದರ ಬಗ್ಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತ ತಡವರಿಸುತ್ತಲೇ ಹೇಳಿದಳು. ಓಕೆ ದೆನ್, ಈ ಕ್ಷಣದಿಂದ ಅಂತಹ ಸಿಚುವೇಶನ್ ಕ್ರಿಯೇಟ್ ಮಾಡಲಾ ಅಂತ ಕಣ್ಣು ಹೊಡೆದು ಕೇಳಿದವನ ವರಸೆಗೆ, ನನಗೆ ಕೆಲಸವಿದೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟವಳ ಎದುರು ಕ್ಷಣದಲ್ಲಿ ಅಡ್ಡವಾಗಿ ನಿಂತವನು, ನನ್ನ ಮಾತಿನ್ನೂ ಮುಗಿದಿಲ್ಲ ವೈಫಿ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ. ನಮ್ಮ ನಡುವೆ ಅಂತಹ ಅದೆಷ್ಟು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ನಾವೇ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗದೆ ಜಗಳ ಆಡುವುದರಲ್ಲೇ ಬ್ಯುಸಿಯಾಗಿದ್ವಿ. ಬೆಸ್ಟ್ ಎಕ್ಸಾಂಪಲ್ ನಮ್ಮಿಬ್ಬರ ಸ್ವಿಮ್ಮಿಂಗ್ ಪೂಲ್ ಇನ್ಸಿಡೆಂಟ್ ಎಂದ ಕೂಡಲೇ ಅಂಜಲಿ ತಲೆ ತಗ್ಗಿಸಿ, ನನಗೆ ನಿಜವಾಗಿಯೂ ಕೆಲಸವಿದೆ ಜೀವಾ ಅಂದು ಬಾಗಿಲ ಬಳಿ ಹೋದವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವನು, ನನ್ನಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಬೇಡ, ಮಾಡಿದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಅರ್ಧಕ್ಕೆ ನಿಂತದ್ದು ಇಲ್ಲಿ ಮುಂದುವರಿಯುತ್ತದೆ ಆ್ಯಂಡ್ ಐ ಸ್ವೇರ್ ಈ ಬಾರಿ ನೀನು ನನ್ನ ತಡೆಯೋಲ್ಲ ಅಂತ ಅವಳ ಕೆನ್ನೆಯ ಮೇಲೆ ಮೃದುವಾಗಿ ಮುತ್ತಿಟ್ಟವನ ವರಸೆಗೆ ಅವಳ ಕಂಗಳು ಹಿಗ್ಗಿದರೆ ಮೈ ಮನದಲ್ಲಿ ಆಗುತ್ತಿರುವ ಕಂಪನಕ್ಕೆ ಕ್ಷಣದಲ್ಲಿ ಬೆವರಿದ್ದಳು. ನಿಧಾನವಾಗಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದಾಗ, ಜೀವಾ ಜೀವಾ ಎಂದು ತೊದಲುತ್ತಿದ್ದರೆ, ಮನು ಹೋಗುವಾಗ ಅತ್ತಿಗೆಯನ್ನು ಆ್ಯಸ್ ಎ ಫ್ರೆಂಡಾಗಿ ಟ್ರೀಟ್ ಮಾಡಿದ್ದು ಸಾಕು, ಇನ್ಮೇಲೆ ಹೆಂಡತಿಯಾಗಿ ನೋಡು ಅಂದ. ಸೊ ನಾವಿಬ್ಬರು ಫ್ರೆಂಡ್ಸ್ ಝೋನಿಂದ ನೆಕ್ಸ್ಟ್ ಝೋನಿಗೆ ಮೂವ್ ಆಗೋಣವಾ ಎಂದವನ ಮಾತು ಸನಿಹಕ್ಕೆ ಮರುಳಾಗಿ ಅವನ ಕಣ್ಣೋಟದಲ್ಲಿ ಬಂದಿಯಾದರೆ, ಅವನೂ ಕೂಡ ತೀರ ಸನಿಹ ನಿಂತಿರುವವಳನ್ನು ನೋಡುತ್ತಾ ಎಲ್ಲವನ್ನೂ ಮರೆತಿದ್ದನು. ಅದೆಷ್ಟೋ ನಿಮಿಷಗಳ ಬಳಿಕ ಹೊರಗಡೆ ಸ್ಟಾಫ್ ಸದ್ದು ಗದ್ದಲಗಳ ಕೇಳಿದಾಗ ಇಬ್ಬರು ಎಚ್ಚೆತ್ತು ಕ್ಷಣದಲ್ಲಿ ದೂರ ಸರಿದು ಒಟ್ಟಿಗೆ ಕ್ಷಮೆ ಕೇಳಿ ನಕ್ಕರು. ಜೀವ ಇಂದಲೇ ಸವರುತ್ತಾ ನಿಂತರೆ, ನಮ್ಮಿಬ್ಬರ ವರ್ಕಿಂಗ್ ಅವರ್ ಮುಗಿಯಿತು ಜೀವ, ಒಮ್ಮೆ ಕಿಚನ್ ಕಡೆಗೆ ಹೋಗಿ ಬರುತ್ತೇನೆ ಅಂತ ಅಲ್ಲಿಂದ ಹೊರ ನಡೆದಳು. ಅವನು ಟೇಬಲ್ ಮೇಲೆ ಕೈಯಿಟ್ಟು, ಡ್ಯಾಮ್, ಏನು ಮಾಡಲು ಹೊರಟಿದ್ದೆ ನಾನು, ಈಗಷ್ಟೇ ಎಲ್ಲ ಸರಿ ಹೋಗ್ತಿದೆ, ಅಷ್ಟರಲ್ಲಿ ಏನೇನೋ ಹೇಳ್ಕೊಂಡು, ಛೇ, ಈ ಮನುಗೆ ಇಟ್ಕೊಂಡು 4 ಬಾರಿಸ್ಬೇಕು, ಈಡಿಯಟ್, ಏನೇನೋ ಹೇಳಿ ತಲೆ ಕೆಡಿಸಿ ಹೋದ ಅಂತ ತನ್ನ ವರ್ತನೆ ಹಾಗೂ ಗೆಳೆಯನಿಗೆ ಬೈದುಕೊಳ್ಳುತ್ತಿದ್ದರೆ, ಅವನ ಮನಸ್ಸು, ಲೋ ಮುಟ್ಟಾಳ, ಯಾಕಿಷ್ಟು ಓವರಾಗಿ ಆಡ್ತಿದ್ದೀಯಾ, ನೀನು ಅಂಜಲಿನ ಹತ್ರ ಹೋಗಿದ್ದಕ್ಕೆ ಕಿಸ್ ಮಾಡಿದ್ದಕ್ಕೆ ಅವಳೇನಾದರೂ ಬೈದಳ ನಿನಗೆ, ಇಲ್ಲ ತಾನೇ, ನೀನು ಹೇಗೆ ಅಂಜಲಿಯನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡೋಕೆ ಹೊರಟಿದ್ದೀಯೋ ಅವಳು ಕೂಡ ನಿನ್ನನ್ನು ಗಂಡ ಅಂತ ಒಪ್ಕೊಳ್ಳೋಕೆ ತಯಾರಾಗಿರಬಹುದು ಅಲ್ವಾ. ನೀನು ಅವಳಿಗೆ ಅಷ್ಟು ಹತ್ತಿರ ಹೋದರೂ ಯಾವುದೇ ವಿರೋಧ ಮಾಡಿಲ್ಲ ಅಂದರೆ ಸ್ವಲ್ಪ ಅದರ ಬಗ್ಗೆ ಯೋಚಿಸು ಎಂದರೆ, ಅವನ ತಲೆಯ ಬಲ್ಬ್ ಹತ್ತಿ, ಅಂದರೆ ಅಂಜಲಿ ಕೂಡ ಎಂದುಕೊಂಡವನಿಗೆ ಅದೇನೋ ಒಂದು ಖುಷಿ. ಅವನ ಮೈಮನ ಹೊಕ್ಕಿ ತನ್ನ ಕುರ್ಚಿಯಲ್ಲಿ ಕುಳಿತು ಕಣ್ಮುಚ್ಚಿದರೆ, ಕ್ಯಾಬಿನ್ ಡೋರ್ ತಳ್ಳಿಕೊಂಡು ಬಂದ ಅಂಜಲಿಯನ್ನು ನೋಡಿ ಲ್ಯಾಪ್ಟಾಪ್ ಮೇಲೆ ಕೈಯಾಡಿಸುತ್ತಾ ಕುಳಿತನು. ಜೀವ, ಕೆಲಸ ಮುಗಿಲಿಲ್ವಾ, ಎಷ್ಟೊತ್ತು ಆಗುತ್ತೆ,
ನಾನು ಐಶ್ವರ್ಯ ಬಳಿ ಹೋಗಿ ಬರಲಾ ಅಂತ ಪಟಪಟನೆ ಹೇಳಿದವಳನ್ನೇ ನೋಡುತ್ತಾ ಎದ್ದು ನಿಂತವನು ಲ್ಯಾಪ್ಟಾಪ್ ಜೊತೆ ಸ್ಕ್ರೀನ್ ಎಲ್ಲ ನಿಮಿಷದಲ್ಲಿ ಶಟ್ ಡೌನ್ ಮಾಡಿ ಲ್ಯಾಪ್ಟಾಪ್ ಬ್ಯಾಗ್ ಬ್ಲೇಸರ್ ಹಾಗೂ ಕಾರಿನ ಕೀ ಹಿಡಿದು ಅವಳತ್ತ ನಡೆಯುತ್ತಾ ನಿನ್ನ ಐಶ್ವರ್ಯ ಬಳಿ ನಾಳೆ ಮಾತಾಡು, ಈಗ ಮನೆಗೆ ಹೋಗೋಣ ಎಂದು ಕಾರಿನತ್ತ ಹೆಜ್ಜೆ ಹಾಕಿದರೆ ಮೂತಿ ಉಬ್ಬಿಸಿ ಅವನ ಹಿಂದೆ ಹೋದಳು. ಕಾರು ಮನೆಯತ್ತ ತೆರಳುವಾಗ ಇಬ್ಬರ ನಡುವೆ ಸುಂದರವಾದ ಮೌನ ಮನೆ ಮಾಡಿತ್ತು. ಇಷ್ಟು ದಿನ ಗಿರಿಧಾಮದ ಬಗ್ಗೆ, ಅವರ ಕಾಲೇಜ್ ಲೈಫ್ ಬಗ್ಗೆಯೆಲ್ಲ ಹೇಳುತ್ತಾ ದಾರಿ ಸವೆಸುತ್ತಿದ್ದವರಿಗೆ ಈ ದಿನ ಮೌನವೇ ಹಿತವಾಗಿತ್ತು. ದಾರಿ ನಡುವೆ ಜೀವನಿಗೆ ಕರೆ ಬಂದಾಗ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರದೆಂದು ಅವನ ಜೊತೆ ಮೊದಲ ದಿನ ಕಾರೇರಿದ ಅಂಜಲಿ ಹೇಳಿದ ಕಾರಣ ಮೊಬೈಲ್ ಸ್ಕ್ರೀನ್ನಲ್ಲಿ ಮನು ಹೆಸರು ನೋಡಿ ಸುಮ್ಮನಾದನು. ಇನ್ನೊಮ್ಮೆ ರಿಂಗಣಿಸಿದಾಗ ಕರೆ ಸ್ವೀಕರಿಸಿದ ಅಂಜಲಿ ಲೌಡ್ ಸ್ಪೀಕರ್ ಇಟ್ಟು, ಮನು, ಅಂಜಲಿ ಮಾತಾಡ್ತಾ ಇರೋದು, ಜೀವ ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳಬೇಕಾ ಎಂದು ಕೇಳಿದರೆ, ಹೌದು ಅತ್ತಿಗೆ ಎಂದ ಕೂಡಲೇ ಕಾರನ್ನು ಜೀವ ಸೈಡಿಗೆ ಹಾಕಿ ಮೊಬೈಲ್ ತನ್ನ ಕೈಗೆ ತೆಗೆದುಕೊಂಡು, ಹೇಳು ಮನು ಎಂದನು. ಲೋ ಮಗ, ನಾಳೆ ರಂಜನ್ ವಾಪಸ್ ಯುಕೆಗೆ ಹೋಗ್ತಿದ್ದಾನೆ. ಮೊನ್ನೆ ಕರೆ ಮಾಡಿ ಇವತ್ತು ನೈಟ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಪಾರ್ಟಿ ಇದೆ ಬನ್ನಿ ಎಂದು ಕರೆ ಮಾಡಿದ್ದ. ನಿನಗೂ ಕಾಲ್ ಮಾಡಿದ್ದಂತೆ. ನಾನು ಹೋಗ್ತಿದ್ದೀನಿ, ನೀನು ಬರ್ತೀಯಾ ಎಂದು ಕೇಳಿದ ಕೂಡಲೇ, ಓಹ್ ಹೌದು ಕಣೋ, ಮರೆತೇ ಹೋಗಿತ್ತು, ನೆನಪಿಸಿದ್ದಕ್ಕೆ ಥ್ಯಾಂಕ್ಸ್ ಕಣೋ. ಫ್ಲ್ಯಾಟಲ್ಲಿ ಇರು, ಶಾರ್ಪ್ 8 ಗಂಟೆಗೆ ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ ಎಂದು ಹೇಳಿ ಫೋನಿಟ್ಟವನು ಕಾರನ್ನು ಸ್ಟಾರ್ಟ್ ಮಾಡಿ ತುಸು ವೇಗವಾಗಿ ಮನೆಯತ್ತ ಓಡಿಸುತ್ತಾ, ವೈಫಿ ಇಂಜಿನಿಯರಿಂಗ್ ಮಾಡೋವಾಗ ರಂಜನ್, ಮನು ಮತ್ತು ನಾನು ಬಾಸ್ಕೆಟ್ಬಾಲ್ ಟೀಮಲ್ಲಿ ಇದ್ವಿ. ಇಂಜಿನಿಯರಿಂಗ್ ಮುಗಿದ್ಮೇಲೆ ಆ ಟೀಮ್ ಅಲ್ಲಿರೋ ಎಲ್ಲರೂ ವರ್ಷಕ್ಕೊಮ್ಮೆ ಗೆಟ್ ಟುಗೆದರ್ ಆಗಿ ನಮ್ಮ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಾವೆಲ್ಲ ಇಲ್ಲೇ ಇದ್ದರೆ ರಂಜನ್ ಯುಕೆಯಲ್ಲಿ ಜಾಬ್ ಆಗಿ ಅಲ್ಲೇ ಸೆಟಲ್ ಆಗಿಬಿಟ್ಟ. 2 ವರ್ಷಕ್ಕೊಮ್ಮೆ ಬರ್ತಿದ್ದವನು ಅಲ್ಲಿಯದೇ ಹುಡುಗಿಯನ್ನ ಮದುವೆ ಆದಮೇಲೆ ಇದೇ ಮೊದಲ ಸಲ ಬಂದಿರೋದು. ಇನ್ಯಾವಾಗ ಬರ್ತೀನೋ ಗೊತ್ತಿಲ್ಲ, ಒಮ್ಮೆ ಮೀಟ್ ಆಗೋಣ ಅಂದಿದ್ದ. ಅದಕ್ಕೆ ಈ ಪಾರ್ಟಿ ಅಂತ ಅವಳಿಗೆ ತಮ್ಮ ಗೆಳೆತನದ ಬಗ್ಗೆ ಹೇಳುತ್ತಾ ಮನೆ ಸೇರಿದ್ದರು. ಪಾರ್ಟಿಯ ಬಗ್ಗೆ ಮನೆಗೆ ಬಂದವನೇ ತಂದೆ ಬಳಿ ಹೇಳಿದ ಕಾರಣ ತಯಾರಾಗಿ ಕೆಳ ಬಂದವನು ಮಾತನಾಡುತ್ತಿದ್ದ ಮಾವ ಸೊಸೆಯ ಬಳಿಗೆ ಹೋಗಿ, ಬೈ ಡ್ಯಾಡ್, ವೈಫಿ ನನಗಾಗಿ ಕಾಯೋದು ಬೇಡ, ಮನೆಯ ಕೀ ಇದೆ ನನ್ನತ್ರ, ಬೇಗ ಆದರೆ ಬರ್ತೀನಿ, ಇಲ್ಲಾಂದರೆ ಮನು ಫ್ಲ್ಯಾಟಿಗೆ ಹೋಗಿ ಬೆಳಿಗ್ಗೆ ಬರ್ತೀನಿ ಎಂದವನ ಮಾತಿಗೆ ಅಂಜಲಿ ಅಲ್ಲೇ ತಲೆ ಅಲ್ಲಾಡಿಸಿದರೆ, ಜೀವ ಡ್ರಿಂಕ್ಸ್ ಜಾಸ್ತಿ ಮಾಡಿದರೆ ಒಬ್ಬನೇ ಡ್ರೈವಿಂಗ್ ಮಾಡಿಕೊಂಡು ಮನೆಗೆ ಬರಬೇಡ, ಮನು ಫ್ಲ್ಯಾಟಿಗೆ ಹೋಗು ಎಂದ ಕೂಡಲೇ ಅಂಜಲಿ ಕಣ್ಣಗಲಿಸಿ ಅವನತ್ತ ನೋಡಿದರೆ ಅವಳ ನೋಟ ತಪ್ಪಿಸುತ್ತಾ ಅಲ್ಲಿಂದ ಹೊರಟನು. ಅವನ ಹಿಂದೆಯೇ ಓಡಿದ ಸೊಸೆಯನ್ನ ನೋಡಿ ನಕ್ಕ ಗಂಗಾಧರ್ ಟಿವಿಯತ್ತ ಗಮನ ಹರಿಸಿದರು. ಶೂ ಧರಿಸುತ್ತಿದ್ದವನ ಎದುರು ನಿಂತು, ಜೀವ ನೀನು ಡ್ರಿಂಕ್ಸ್ ಮಾಡ್ತೀಯಾ ಎಂದವಳ ಧ್ವನಿ ಕೇಳಿ ತಿರುಗಿದವನು ಅವಳ ಮೊಗದಲ್ಲಿರುವ ಆಶ್ಚರ್ಯ, ಭಯ, ಕೋಪ ಎಲ್ಲ ಭಾವನೆಗಳನ್ನು ನೋಡಿ ಶೂ ಹಾಕಿಕೊಂಡು ಅವಳೆದುರು ನಿಂತು, ಎಸ್ ವೈಫಿ, ಫ್ರೆಂಡ್ಸ್ ಗೆಟ್ ಟುಗೆದರ್ ಇದ್ರೆ ಮನು ಮತ್ತು ನನ್ನ ಬರ್ತ್ಡೇ ದಿನ ಅಷ್ಟೇ, ಹೆಚ್ಚೇನಿಲ್ಲ, 2 ಪೆಗ್ ಇಲ್ಲ ಅಂದರೆ 1 ಬಿಯರ್ ಎಂದವನ ಮಾತಿಗೆ ಏನು ಪ್ರತಿಕ್ರಿಯಿಸದೆ ಜಾಗ್ರತೆ ಎಂದು ಹೇಳಿ ಒಳ ಹೋದವಳ ಕೈ ಹಿಡಿದು, ಸಾರಿ, ಇದೆಲ್ಲ ನೀನು ಕೇಳಿಲ್ಲ, ನಾನು ಹೇಳೋ ಅವಕಾಶ ಸಿಕ್ಕಿರಲಿಲ್ಲ, ಈಗ ಡ್ಯಾಡ್ ಆ ಅವಕಾಶ ಮಾಡಿಕೊಟ್ರು, ಡೋಂಟ್ ವರಿ, ಜಾಸ್ತಿ ಕುಡಿಯೋಲ್ಲ ಎಂದಾಗ ಈಗಲೂ ಸುಮ್ಮನೆ ತಲೆಯಲ್ಲಾಡಿಸಿದವಳನ್ನ ನೋಡಿ ತಲೆ ಕೊಡವಿ ಅಲ್ಲಿಂದ ಹೊರಟನು. ಒಳಗಡೆ ಬಂದು ತಾಯಿ ತಂಗಿಗೆ ಕರೆ ಮಾಡಿ ಮಾವನ ಜೊತೆ ಊಟ ಮುಗಿಸಿ ಕೋಣೆ ಸೇರಿದವಳಿಗೆ ಮೊದಲ ಬಾರಿ ಏಕಾಂಗಿತನ ಕಾಡುತ್ತಿತ್ತು. ಇಷ್ಟು ದಿನ ಗಿರಿಧಾಮದಿಂದ ಮನೆಗೆ ಬಂದ ಮೇಲೆ ಜೀವ ಅವಳ ಜೊತೆಯಲ್ಲೇ ಇರುತ್ತಿದ್ದನು. ಈಗ ಪೂರ್ತಿ ಕೋಣೆ ಅವನ ಮಾತು ಕಾಡಿಸುವಿಕೆ ಇಲ್ಲದೆ ಬಿಕೋ ಎನ್ನಿಸಿ ಬಾಲ್ಕನಿಯತ್ತ ನಡೆಯುತ್ತಾ ಮೊಬೈಲ್ ನೋಡಿದರೆ, ವೈಫಿ ರೀಚ್ ಆಗಿದ್ದೀನಿ ಎನ್ನುವ ಜೀವ ಮೆಸೇಜ್ ನೋಡಿ ಅಲ್ಲೇ ಇದ್ದ ಬಿದಿರಿನ ಕುರ್ಚಿಯಲ್ಲಿ ಕುಳಿತು ಆಕಾಶದತ್ತ ಮುಖ ಮಾಡಿದವಳ ಮಸ್ತಿಷ್ಕದಲ್ಲಿ, ನಾನು ಇಷ್ಟು ಬೇಗ ಜೀವನನ್ನ ಹಚ್ಚಿಕೊಂಡೆನಾ? ಇಬ್ಬರು ಅದೆಷ್ಟು ಜಗಳವಾಡುತ್ತಿದ್ದೆವು. ನಾಲಿಗೆಗೆ ಲಗಾಮು ಹಾಕದೆ ಅವನಾಡಿದ ಎಷ್ಟೋ ಮಾತುಗಳು ನನ್ನನ್ನು ತುಂಬ ನೋಯಿಸಿತ್ತು.
ಹಾಗೆಲ್ಲ ನನಗವನ ನೆರಳು ಸೋಕಬಾರದೆಂದು ಅವನಿಂದ ದೂರವೇ ಇರುತ್ತಿದ್ದೆ. ಆದರೆ ಈಗ ಅವನ ಮೇಲಿನ ಅಭಿಪ್ರಾಯಗಳೆಲ್ಲ ಬದಲಾಗಿ ನಾನು ಭೇಟಿ ಮಾಡಿದ ಜೀವ ಇವನು ಅಲ್ಲವೇ ಅಲ್ಲ ಅಂತನ್ನಿಸುತ್ತಿದೆ. ಪ್ರತಿದಿನ ಅವನ ಬಗ್ಗೆಯೊಂದು ಹೊಸ ವಿಚಾರ ತಿಳಿಯುವಾಗ ಅದೇನೋ ಕುತೂಹಲ. ಈಗ ಕೂಡ ಅವನ ಜೊತೆಗಿದ್ದು ಇಷ್ಟು ದಿನವಾದರೂ ಕುಡಿಯುತ್ತಾನೆ ಎನ್ನುವುದು ಗೊತ್ತೇ ಆಗಿಲ್ಲ. ಸ್ಮಾರ್ಟ್ ಇದ್ದಾನೆ ಹೇಡಿಯಟ್ ಎಂದುಕೊಂಡು ನಸುನಕ್ಕರೆ ಅವಳ ಮೊಬೈಲ್ ರಿಂಗಣಿಸಿತ್ತು. ವೈಫಿ, ಜಾಸ್ತಿ ಹೊತ್ತು ಬಾಲ್ಕನಿಯಲ್ಲಿ ಕೂರಬೇಡ, ಒಳಗೆ ಹೋಗಿ ಮಲಗು. ಈಗಷ್ಟೇ ಪಾರ್ಟಿ ಮುಗಿಯಿತು, ಸ್ವಲ್ಪ ಡ್ರಿಂಕ್ಸ್ ಮಾಡಿದೆ ಅಷ್ಟೆ, ಇನ್ನೊಂದು ಗಂಟೆಯಲ್ಲಿ ಮನೆಗೆ ಬರುತ್ತೇನೆ ಎಂದಾಗ ಅವಳಿಂದ ಏನು ಪ್ರತಿಕ್ರಿಯೆ ಬರದಿದ್ದಾಗ, ವೈಫಿ ಕೇಳ್ತಾ ಇದ್ದೀಯಾ ಅಂದ. ಹ್ಞೂ ಜೀವ, ನಿಧಾನಕ್ಕೆ ಬಾ ಎಂದವಳ ಮಾತು ಕೇಳಿ ಫೋನಿಟ್ಟವನು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತ ಅಂಜಲಿ ಬಾಲ್ಕನಿಯಲ್ಲಿ ಒಂದೆರಡು ಸುತ್ತು ಹಾಕಿ ಕೆಳಗಡೆ ಬಂದಾಗ ಲಕ್ಷ್ಮಿ, ಮುತ್ತು ಮತ್ತು ಜಾನಿ ಹಳೆಯ ರವಿಚಂದ್ರನ್ ಸಿನಿಮಾ ನೋಡುತ್ತಾ ಕುಳಿತಿದ್ದರು. ದಾಮಿನಿ ಅವರನ್ನೆಲ್ಲ ಯಾವತ್ತೂ ಮನೆಕೆಲಸದವರ ಹಾಗೆ ನೋಡದೆ ಸ್ವಂತದವರ ಹಾಗೆ ನೋಡಿಕೊಂಡಿದ್ದ ಕಾರಣ ಅವರಿಗೆ ಮನೆಯ ಎಲ್ಲ ವಸ್ತುಗಳನ್ನು ಬಳಸುವ ಸ್ವಾತಂತ್ರ್ಯವಿತ್ತು. ಅವಳು ಬಂದದನ್ನು ನೋಡಿ, ಅಂಜಲಿ, ನಿನಗೆ ಬೇಕಾದರೆ ಬೇರೆ ಚಾನಲ್ ಹಾಕು ಅಂತ ಜಾನಿ ರಿಮೋಟ್ ಅವಳತ್ತ ಚಾಚಿದರೆ, ಬೇಡ ಅಣ್ಣ, ನಾನು ನೋಡಿದರೆ ಅಡುಗೆ ಮಾಡೋದು ನೋಡ್ತೀನಿ ಅಷ್ಟೆ, ಇದೇ ಇರಲಿ ಅಂತ ಲಕ್ಷ್ಮಿ ಬಳಿಗೆ ಹೋಗಿ ಕುಳಿತಳು. ಜೀವ ಬರೋವರೆಗೂ ಈ ಸಿನಿಮಾ ಮುಗಿಯೋಲ್ಲ ಅಂಜಲಿ, ನೀನು ಹೋಗಿ ಮಲಗು, ಬಾಗಿಲು ನಾವು ತೆಗೀತೀವಿ ಎಂದ ಲಕ್ಷ್ಮಿ ಮಾತಿಗೆ ಇಲ್ಲೇ ಇರುತ್ತೇನೆ ಎಂದವಳನ್ನು ನೋಡಿ ಅವಳ ಕಿವಿಯತ್ತ ಬಾಗಿ, ನನ್ನ ತಮ್ಮಯ್ಯ ಇಲ್ಲದೆ ನಿದ್ದೆ ಬರೋಲ್ವಾ ಅಂತ ಕಣ್ಣು ಮಿಟಕಿಸಿ ಕೇಳಿದ ಲಕ್ಷ್ಮಿ ಮಾತಿಗೆ ಒಮ್ಮೆ ತಬ್ಬಿಬ್ಬಾದರೂ ಅಕ್ಕ ಎಂದು ರಾಗ ಎಳೆದವಳನ್ನು ನೋಡಿ, ಗೊತ್ತಮ್ಮ, ನಾವು ಇದೆಲ್ಲ ದಾಟಿ ಬಂದಿರೋವರೆ ಅಂತ ಅವಳ ಕೆನ್ನೆ ಗಿಂಡಿದಳು. ಕೆನ್ನೆ ಉಜ್ಜುತ್ತಾ ಸಿನಿಮಾ ನೋಡುತ್ತಾ ಕುಳಿತ ಅರ್ಧ ಗಂಟೆಯ ಬಳಿಕ ಕಾಲಿಂಗ್ ಬೆಲ್ ಸದ್ದಿಗೆ ಅಂಜಲಿ ಓಡಿ ಹೋಗಿ ಬಾಗಿಲು ತೆರೆದರೆ ಉಳಿದವರು ಅವಳನ್ನು ನೋಡಿ ನಕ್ಕು ಸಿನಿಮಾದತ್ತ ನೋಟ ಹರಿಸಿದರು. ಜೀವ ಬಾಗಿಲು ತೆರೆದವಳನ್ನು ಆಶ್ಚರ್ಯದಲ್ಲಿ ನೋಡುತ್ತಾ, ವೈಫಿ, ನೀನಿನ್ನೂ ಮಲಗಿಲ್ವಾ, ಕಾಲ್ ಮಾಡಿ ಹೇಳಿದ್ದೆ ತಾನೆ ಎನ್ನುತ್ತಲೇ ಒಳಗಡೆ ಬಂದರೆ ಇನ್ನೂ ಬಾಗಿಲ ಬಳಿಯಲ್ಲೇ ನಿಂತು ತನ್ನತ್ತಲೇ ನೋಟ ನೆಟ್ಟವಳ ಬಳಿ ನಡೆದು ಅವಳತ್ತ ಬಾಗಿದಾಗ ಹಿಂದೆ ಸರಿದಳು. ಸ್ಮೆಲ್ ಬರ್ತಾ ಇದೆಯಾ ಎಂದು ಜಾಕೆಟ್ ತೆಗೆದು ಭುಜದ ಮೇಲೆ ಹಾಕಿಕೊಂಡು ಕೇಳಿದರೆ ಹೌದೆಂದು ತಲೆಯಾಡಿಸಿದವಳು ಅವನಿಗೆ ತುಂಬ ಮುದ್ದಾಗಿ ಕಂಡು, ನೀನು ಹೀಗೆಲ್ಲ ಪುಟ್ಟ ಮಕ್ಕಳ ಹಾಗೆ ಮುಖ ಮಾಡಿಕೊಂಡು ನನ್ನೆದುರು ನಿಂತರೆ ನಿಜಕ್ಕೂ ಡೈರೆಕ್ಟ್ ಗಂಡ ಹೆಂಡತಿ ಝೋನಿಗೆ ನಾನು ಜಂಪ್ ಆಗ್ತೀನಿ ವೈಫಿ, ಪ್ಲೀಸ್ ನನ್ನೆದುರು ಮೊದಲಿನಂತೆ ರಗಡ ಆಗಿರು, ಉಪ್ಪು ಖಾರ ತಿನ್ನೋ ದೇಹ ಕಣಮ್ಮ, ಇಷ್ಟು ಮುದ್ದಾಗಿರೋ ಹೆಂಡತಿಯನ್ನು ಫ್ರೆಂಡ್ ಅಂದ್ಕೊಂಡು ಅದೆಷ್ಟು ದಿನ ಸುಮ್ಮನಿರಲಿ, ಸರಿ ಬಾ, ಬೆಳಿಗ್ಗೆ ವರ್ಕ್ ಇದೆ ಅಲ್ವಾ ಅಂತ ಅಲ್ಲೇ ಇದ್ದವರಿಗೆ ಗುಡ್ ನೈಟ್ ಹೇಳಿ ಅವನ ಕೋಣೆಯತ್ತ ನಡೆದರೆ ಈಗಷ್ಟೇ ಅವನಾಡಿದ ಮಾತಿನ ಬಗ್ಗೆ ಯೋಚಿಸುತ್ತಾ ನಶೆ ಏರಿ ಏನೇನೋ ಮಾತಾಡ್ತಾ ಇದ್ದಾನೆ. ಇಲ್ಲೇ ಹೀಗೆ, ಇನ್ನು ರೂಮಲ್ಲಿ ಅದೇನು ನಾಟಕ ಆಡ್ತಾನೋ, ಅಲ್ಲ ಅಷ್ಟೇನೂ ಕುಡಿದ ಹಾಗೆ ಕಾಣೋಲ್ಲ, ಸೀದಾ ನಡೀತಾ ಇದ್ದಾನೆ ಅಂತ ತನ್ನೊಳಗಡೆ ಗುಣಗುತ್ತಾ ಅವನ ಹಿಂದೆ ಹೆಜ್ಜೆ ಹಾಕಿದಳು. ಅವಳು ಕೋಣೆಯೊಳಗಡೆ ಹೋಗುವಾಗ ಆಗಲೇ ಬಟ್ಟೆ ಬದಲಾಯಿಸಿ ಎಂದಿನಂತೆ ಶಾರ್ಟ್ ಟೀ ಶರ್ಟ್ ಹಾಕಿ ಬೆಡ್ ಮೇಲೆ ಕುಳಿತಿದ್ದನು. ಬಾಗಿಲು ಲಾಕ್ ಮಾಡಿದ್ದ ಶಬ್ದಕ್ಕೆ ತಲೆ ಎತ್ತಿ ತನ್ನವಳನ್ನು ನೋಡಿ, ಬಂದ್ಯಾ, ಅಲ್ಲ ಕಾಲ್ ಮಾಡಿದ್ದೆ ತಾನೇ ನೀನು ಮಲಗು ಅಂತ, ಯಾಕೆ ವೆಯ್ಟ್ ಮಾಡಿದ್ದು, ಹೇಗೂ ಜಾನಿಗೆ ದಿನ ರಾತ್ರಿ ಬರೋ ಸಿನಿಮಾ ನೋಡಿ ತಡವಾಗಿ ಮಲಗೋ ಅಭ್ಯಾಸವಿದೆ, ಅವನು ಎಚ್ಚರ ಇರ್ತಾನೆ, ಅಲ್ಲದೆ ನನ್ನ ಬಳಿ ಕೀ ಕೂಡ ಇತ್ತು ಅಂತ ಅಂಜಲಿಯನ್ನು ನೋಡುತ್ತಾ ಕೇಳಿದರೆ ಪೆಚ್ಚಾಗಿ ನಗುತ್ತಾ ಅವಳು ಮಲಗುವ ಜಾಗದಲ್ಲಿ ಹೋಗಿ ಕುಳಿತು, ಅದ್ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಕೆಳಗಡೆ ಹೋದೆ ಅಂತ ಎತ್ತಲೋ ನೋಡಿ ನುಡಿಯುತ್ತಿದ್ದವಳ ಮುಖಭಾವ ಅವನಿಗೆ ಹೊಸದಾಗಿ ಕಂಡಿತ್ತು. ನನ್ನ ಮಿಸ್ ಮಾಡಿಕೊಂಡೆಯಾ ವೈಫಿ ಅಂತ ಅತಿ ಮೃದುವಾದ ಧ್ವನಿಯ ಜೊತೆ ಅವನ ಆಶ್ಚರ್ಯಕರ ನೋಟಕ್ಕೆ ಕಳೆದು ಹೋದವಳು ಹೌದೆಂದು ತಲೆಯಾಡಿಸಿದಾಗ ಅವನ ತುಟಿಯಂಚಲ್ಲಿ ಅಂದವಾದ ನಗು ಅರಳಿತ್ತು. ಆ ನಗುವನ್ನು ನೋಡಿ, ಇಲ್ಲ ಇಲ್ಲ,
ಮಿಸ್ ಏನು ಮಾಡ್ಕೊಂಡಿಲ್ಲ ಅಂತ ಪೆದ್ದು ಪೆದ್ದಾಗಿ ಹೇಳಿದವಳನ್ನು ನೋಡಿ ಅವನು ಜೋರಾಗಿ ನಕ್ಕರೆ ಅವಳು ಹಣೆಗೆ ಬಡಿದುಕೊಂಡು ಗುಡ್ ನೈಟ್ ಜೀವ ಎಂದು ಮುಸುಕೊದ್ದುಕೊಂಡು ಮಲಗಿದಾಗ ಅವನು ಕೂಡ ಮಂಚದ ಮೇಲೆ ಮಲಗಿದನು. ಹಿರಿಯರಿಗಾಗಿ ಆದ ತಮ್ಮ ಮದುವೆಗೊಂದು ಅವಕಾಶ ಕೊಟ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಗೌರವಿಸುತ್ತಾ ಇಬ್ಬರ ನಡುವೆ ಒಂದು ಒಳ್ಳೆಯ ಸ್ನೇಹ ಸೇತುವೆಯ ಜೊತೆಯಲ್ಲಿ ಅವರ ಸಂಬಂಧ ಶುರುವಾಗಿತ್ತು. ಹಾಗಾಗಿ ಇಬ್ಬರು ಅನ್ಯ ಯೋಚನೆ ಮಾಡದೆ ದೊಡ್ಡದಾದ ಮಂಚದಲ್ಲಿ ಒಂದೊಂದು ತುದಿಯಲ್ಲಿ ಮಲಗುತ್ತಿದ್ದರು. ಬೆಳಿಗ್ಗೆ ಹೇಳುವಾಗ ಎಷ್ಟೋ ಬಾರಿ ಇಬ್ಬರು ತೀರ ಸನಿಹ ಮಲಗಿದ್ದರೂ ತಾವಿಬ್ಬರು ಗಂಡ ಹೆಂಡತಿ ಎನ್ನುವುದು ಅವರ ತಲೆಯಲ್ಲಿದ್ದ ಕಾರಣ ಅನ್ಯತಾ ಭಾವಿಸದೆ ತಮ್ಮ ದಿನಚರಿಯತ್ತ ಗಮನ ಕೊಡುತ್ತಿದ್ದರು. ಇಷ್ಟು ದಿನ ಮಲಗಿ ಏನಾದರೂ ವಿಷಯದ ಬಗ್ಗೆ ಚರ್ಚಿಸುತ್ತಾ ನಿದ್ದೆ ಹೋಗುತ್ತಿದ್ದವರಿಗೆ ಇಬ್ಬರು ಮೌನವಾಗಿರುವುದು ಯಾಕೋ ಸಹ್ಯವಾಗಲಿಲ್ಲ. ಮುಸುಕು ಹೊದ್ದು ಮಲಗಿದವಳನ್ನು ನೋಡಿ ವೈಫಿ ನಿದ್ದೆ ಬಂತಾ ಎಂದ ಕೂಡಲೇ ಮುಸುಕು ಸರಿಸಿ ಅವನತ್ತ ನೋಡಿದಳು. ಯಾಕೋ ಡೈಲಿ ರೊಟೀನ್ ಮಿಸ್ ಆದ ಹಾಗಿದೆ ವೈಫಿ. ನಾನು ಜಾಸ್ತಿ ಕುಡಿಯಲಿಲ್ಲ, ಹಾಫ್ ಬಿಯರ್ ಅಷ್ಟೇ ಎಂದ. ನಾನು ಕೇಳಿದ್ನಾ ಜೀವ, ನೀನು ಡ್ರಿಂಕ್ಸ್ ಮಾಡೋ ವಿಷಯ ಹೊಸತೇ ನನಗೆ. ಆದರೆ ಈಗಿನ ಜಗತ್ತಲ್ಲಿ ಅದೆಲ್ಲ ಮಾಮೂಲಿ ಎಂದುಕೊಂಡು ಸುಮ್ಮನಿದ್ದೆ. ಯಾವಾಗ ನೀನು ಫೋನ್ ಮಾಡಿ ಮನೆಗೆ ಬರ್ತಿದ್ದೀನಿ ಅಂದೆ ನೋಡು, ಆಗ ಭಯ ಆಗೋಕೆ ಶುರುವಾಯಿತು. ಡ್ರಿಂಕ್ಸ್ ಬೇರೆ ಮಾಡಿ ಬರ್ತೀನಿ ಅಂದಿದ್ದೆ. ಎಷ್ಟು ಡ್ರಿಂಕ್ಸ್ ಮಾಡಿದ್ದೀಯೋ, ಅದು ಹೀಗೆ ಡ್ರೈವ್ ಮಾಡಿಕೊಂಡು ಮನೆಗೆ ಬರ್ತೀಯೋ ಅನ್ನೋ ಭಯದಲ್ಲಿ ನಿದ್ದೆನೇ ಬರಲಿಲ್ಲ. ಅದರ ಜೊತೆಗೆ ಮದುವೆಯಾದ ದಿನದಿಂದ ಮನೆ ಅಥವಾ ಗಿರಿಧಾಮದಲ್ಲಿ ನನ್ನ ಅಕ್ಕಪಕ್ಕವೇ ಇದ್ದೆ. ಇದೇ ಮೊದಲ ಬಾರಿ ನೀನಿಲ್ಲದ ಈ ರೂಮ್ ಯಾಕೋ ಬೋರ್ ಅನ್ನಿಸೋಕೆ ಶುರುವಾಯಿತು. ಎಸ್, ಐ ಮಿಸ್ ಯು ಜೀವ. ಅದಕ್ಕೆ ಕೆಳಗಡೆ ನಿನಗಾಗಿ ಕಾಯ್ತಾ ಕೂತಿದ್ದೆ ಅಂತ ಅವನತ್ತಲೇ ನೋಡುತ್ತಾ ಹೇಳಿದರೆ ಅವನಿಗೆ ಈ ಕ್ಷಣ ಹೀಗೆಯೇ ನಿಂತು ಇನ್ನಷ್ಟು ಅವಳ ಮಾತುಗಳನ್ನು ಕೇಳುತ್ತಲೇ ಇರಬೇಕೆನ್ನಿಸಿತು. ಅವಳತ್ತ ಮಗ್ಗಲು ಬದಲಾಯಿಸಿ ಥ್ಯಾಂಕ್ಸ್ ವೈಫಿ, ಥ್ಯಾಂಕ್ಸ್ ನನಗಾಗಿ ಕಾಯುತ್ತಾ ಕೂತಿದ್ದಕ್ಕೆ ಅಂತ ಹೇಳುತ್ತಾ ಅಲ್ಲೇ ಇದ್ದ ಅವಳ ಕೈಗೆ ತನ್ನ ಕೈ ಬೆಸೆದು ಅದಕ್ಕೆ ಮುತ್ತಿಟ್ಟಾಗ ತಕ್ಷಣ ತನ್ನ ಕೈ ಹಿಂತೆಗೆದುಕೊಂಡವಳ ವರಸೆಗೆ ನಕ್ಕರೆ ಹೌದು, ಯಾವಾಗಿನಿಂದ ನೀನು ಕುಡಿಯೋಕೆ ಶುರು ಮಾಡಿದ್ದು ಅಂದಳು. ಮಮ್ಮಿ ನನ್ನ ಬಿಟ್ಟು ಹೋದ್ಮೇಲೆ. ಅದರ ಮೊದಲು ಇಂಜಿನಿಯರಿಂಗ್ ಡೇಸಲ್ಲಿ ಫ್ರೆಂಡ್ಸ್, ಅದರಲ್ಲೂ ಮನು ತುಂಬ ಫೋರ್ಸ್ ಮಾಡಿದ್ದ, ಒಂದು ಸಿಪ್ ಕುಡಿ ಏನಾಗೋಲ್ಲ ಅಂತ. ಬಟ್ ಮಮ್ಮಿಗೆ ಇದೆಲ್ಲ ಇಷ್ಟವಿಲ್ಲ. ನಾನು ಕೂಡ ಡ್ಯಾಡ್ ಹಾಗೆ ಪರ್ಫೆಕ್ಟ್ ಆಗಿರಬೇಕೆಂದು ಆಗಾಗ ಹೇಳೋರು. ಅವರಿಗಾಗಿ ಎಲ್ಲದರಿಂದ ದೂರವಿದ್ದೆ ಎಂದವನ ಮಾತುಗಳು ತಾಯಿಯ ನೆನಪಾಗಿ ಭಾರವಾಗಿತ್ತು. ಈ ಬಾರಿ ಅವಳೇ ಅವನ ಕೈಯಲ್ಲಿ ತನ್ನ ಕೈ ಬೆಸೆದು ಸಂತೈಸಿದಾಗ ಐ ಆಮ್ ಓಕೆ ವೈಫಿ, ಮಿಸ್ಸಿಂಗ್ ಮೈ ಮಾಮ್ ಎಂದು ಕೈ ಹಿಂತೆಗೆದುಕೊಳ್ಳಲು ನೋಡಿದರೆ ಅವನ ಕೈ ಗಟ್ಟಿಯಾಗಿ ಹಿಡಿದಿದ್ದಳು. ಇನ್ನೊಂದು ಕೈ ತಲೆ ಮೇಲಿಟ್ಟು ಕಣ್ಮುಚ್ಚಿದವನನ್ನು ಗಮನಿಸಿ, ಫಸ್ಟ್ ಯಾವತ್ತು ಡ್ರಿಂಕ್ಸ್ ಮಾಡಿದ್ದು? ಮಾವ ಏನು ಹೇಳಲೇ ಇಲ್ವಾ ಅಂದಾಗ ತಲೆ ಮೇಲಿದ್ದ ಕೈ ಸರಿಸಿದವನು, ನಾನು ಕುಡಿಯೋಕೆ ಡ್ಯಾಡಿಯೇ ಕಾರಣ ಎಂದವನ ಮಾತಿಗೆ ಮಲಗಿದ್ದವಳು ಎದ್ದು ಕುಳಿತು, ವಾಟ್, ಏನು ಹೇಳ್ತಾ ಇದೀಯ ನೀನು ಅಂತ ಗಾಬರಿಯಲ್ಲಿ ಕೇಳಿದರೆ, ಕೂಲ್ ಡೌನ್, ಅಷ್ಟೊಂದು ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ಡ್ಯಾಡಿಗಾಗಿ MBA ಜಾಯಿನ್ ಆದಮೇಲೆ ಹೀಗೆ ವೀಕೆಂಡ್ ಫ್ರೆಂಡ್ಸ್ ಜೊತೆ ಪಬ್ಬಿಗೆ ಹೋಗ್ತಿದ್ದೆ. ಅವರೆಲ್ಲ ಡ್ರಿಂಕ್ಸ್ ಮಾಡೆಂದು ಫೋರ್ಸ್ ಮಾಡ್ತಿದ್ರು. ಬೇಡ ಅಂತ ಸುಮ್ಮನೆ ಕೂತ್ಕೊಂಡವನಿಗೆ ಯಾಕೋ ಡ್ಯಾಡ್ ಬಳಿ ಮಾತಾಡಬೇಕು ಅನ್ನಿಸಿ ಅವರಿಗೆ ಕಾಲ್ ಮಾಡಿದ್ರು. ಅವರ ಬದಲಾಗಿ ಜಯಕರ್ ಅಂಕಲ್ ಕಾಲ್ ರಿಸೀವ್ ಮಾಡಿ, ಗಿರಿಧಾಮಕ್ಕೆ ಯಾರೋ VIP ಗೆಸ್ಟ್ ಬಂದಿದ್ದಾರೆ, ಡ್ಯಾಡ್ ಬ್ಯುಸಿ ಇದ್ದಾರೆ ಅಂದರು. ಅಷ್ಟೇ ಹೇಳಿದರೆ ಬೇಜಾರಿಲ್ಲ, ಹಣ ಏನಾದರೂ ಬೇಕಾ ಕೇಳ್ತಿದ್ದಾರೆ ಎಂದ ಕೂಡಲೇ ಅದೆಲ್ಲಿತ್ತೋ ಸಿಟ್ಟು ಪಕ್ಕದಲ್ಲಿದ್ದ ಗೆಳೆಯನ ಕೈಯಲ್ಲಿದ್ದ ಗ್ಲಾಸ್ ಕಸಿದುಕೊಂಡು ಪೂರ್ತಿ ಗ್ಲಾಸ್ ಕುಡಿದ ಮೇಲೆ ಫುಲ್ ಗ್ಲಾಸ್ ಬಿಯರ್ ಕುಡಿದೆ ಅನ್ನೋದು ಗೊತ್ತಾಗಿ ಮತ್ತೊಂದು ಗ್ಲಾಸ್ ಕುಡಿದು ಡ್ಯಾಡಿಗೆ ಕಾಲ್ ಮಾಡಿ, ನಿಮಗೆ ಹೆಂಡತಿ ಸತ್ತೋದ್ಮೇಲೆ ಮಗ ಕೂಡ ಬೇಡ ಅಲ್ವಾ, ಇನ್ಮೇಲೆ ನನಗೆ ಕಾಲ್ ಮಾಡಬೇಡಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೆ. ಮರುದಿನ ಡ್ಯಾಡ್ ನನ್ನ ಮೀಟ್ ಆಗೋಕೆ ಕಾಲೇಜ್ ಬಳಿ ಬಂದು, ನಿಜಕ್ಕೂ ನಿನ್ನೆ ನಾನು ಫೋನ್ ಮಾಡಿದಾಗ ಅವರಿದ್ದ ಸಿಚುಯೇಷನ್ ಬಗ್ಗೆ ಹೇಳಿದಾಗ ಸ್ವಲ್ಪ ನನ್ನ ಕೋಪ ಕಡಿಮೆಯಾಗಿತ್ತು.
ಡ್ಯಾಡ್ ಹೋಗುವಾಗ ಜಾಸ್ತಿ ಡ್ರಿಂಕ್ಸ್ ಮಾಡಬೇಡ ಅನ್ನೋ ವಾರ್ನಿಂಗ್ ಮಾಡಿ ಹೋದರು. ಅದರ ಮೇಲೆ ಹೀಗೆ ಫ್ರೆಂಡ್ಸ್ ಫೋರ್ಸ್ ಮಾಡಿದರೆ ಒನ್ ಪೆಗ್ ಅಷ್ಟೆ ಎಂದವನ ಮಾತಿಗೆ ಕಿವಿಯಾದವಳ ನೋಟ ಅವನ ಮೇಲೆಯೇ ಇತ್ತು. ಗುಡ್ ನೈಟ್ ವೈಫಿ, ಪ್ಲೀಸ್ ಮುಸುಕೊದ್ದು ಮಲ್ಕೋ, ಇಲ್ಲ ಅಂದರೆ ಈಗೆಲ್ಲ ನೀನು ನನ್ನ ನೋಡಿದರೆ ಸ್ವಲ್ಪ ಮುಂಚೆ ನೀನು ಹೇಳಿರೋ ಮಾತನ್ನು ನೆನಪಿಸ್ಕೊಂಡು ನಿನ್ನ ಜೊತೆ ನಾನು ಮಿಸ್ಬಿಹೇವ್ ಮಾಡಿದರೆ ಕಷ್ಟ ಎಂದ ಅವನ ವರಸೆಗೆ ಕಣ್ಣಗಲಿಸಿ ಪಟ್ಟನೆ ಅವನಿಗೆ ಬೆನ್ನು ಹಾಕಿ ಮಲಗಿದರೆ ಅವಳನ್ನೇ ನೋಡುತ್ತಾ ನಕ್ಕು ಕಣ್ಮುಚ್ಚಿದನು. ಬೆಳಿಗ್ಗೆ ತಾನು ಹೇಳುವ ಸಮಯಕ್ಕೆ ಕಣ್ತೆರೆದ ಅಂಜಲಿ ಹೊಟ್ಟೆ ಮತ್ತು ಕಾಲಿನ ಮೇಲೆ ಭಾರವಾದ ಅನುಭವವಾದಾಗ ಪಕ್ಕಕ್ಕೆ ಕತ್ತು ಹೊರಳಿಸಿದರೆ ತೀರ ಸನಿಹ ಇರುವವನ ಮುಖದ ದರ್ಶನವಾಗಿತ್ತು. ಒಂದು ಕೈ ಅವನ ತಲೆಯ ಕೆಳಗಿದ್ದರೆ ಇನ್ನೊಂದು ಕೈ ಅವಳ ನಡುವನ್ನು ಬಳಸಿ ಒಂದು ಕಾಲು ಅವಳ ಕಾಲಿನ ಮೇಲೆ ಹಾಕಿದ್ದನು. ಇಷ್ಟು ದಿನ ಸನಿಹ ಬಂದು ಮಲಗುತ್ತಿದ್ದನೇ ವಿನಃ ಈಗೆಲ್ಲ ಕೈ ಕಾಲನ್ನು ಅವಳ ಮೇಲೆ ಹೇರುತ್ತಿರಲಿಲ್ಲ. ಇದೆಲ್ಲ ನಿದ್ರೆಯ ಪರಿಣಾಮ ಎಂದುಕೊಂಡು ಅವನ ಕೈ ಮತ್ತು ಕಾಲನ್ನು ಪಕ್ಕಕ್ಕೆ ತಳ್ಳಿ ವಾಶ್ರೂಮಿನತ್ತ ನಡೆದಳು. ಫ್ರೆಶ್ ಆಗಿ ಕೆಳಗಡೆ ಬಂದಾಗ ಲಕ್ಷ್ಮಿ ಅವಳತ್ತ ಆರೆಂಜ್ ಜ್ಯೂಸ್ ಕೊಟ್ಟು, ಅಂಜಲಿ ಇದನ್ನು ತಮ್ಮಯ್ಯನಿಗೆ ಕೊಟ್ಟು ಬಿಡು, ಡ್ರಿಂಕ್ಸ್ ಮಾಡಿ ಬಂದ ಮರುದಿನ ಬೆಳಿಗ್ಗೆ ಅವನಿಗೆ ಇದೇ ಬೇಕು ಎಂದಾಗ ಆಶ್ಚರ್ಯದಲ್ಲೇ ಅವಳ ಕೈಯಿಂದ ಜ್ಯೂಸ್ ಪಡೆದು, ಅಕ್ಕ ಹ್ಯಾಂಗ್ ಓವರ್ ಆದರೆ ಲೆಮನ್ ಜ್ಯೂಸ್ ಇಲ್ಲಾಂದರೆ ಮಜ್ಜಿಗೆ ಕುಡಿತಾರೆ, ಇದೇನಕ್ಕ ಆರೆಂಜ್ ಜ್ಯೂಸ್ ಅಂದಳು. ಲಕ್ಷ್ಮಿ ನಗುತ್ತಾ, ಇದು ಜೀವ ಸ್ಪೆಷಲ್, ನಾನು ಫಸ್ಟ್ ಕೇಳಿದಾಗ ಇದನ್ನು ಕುಡಿದ್ರೆ ಸರಿಯಾಗುತ್ತೆ ಅಂದಾಗ ತಲೆಯಾಡಿಸಿ ಕೋಣೆಗೆ ಬಂದ ಅಂಜಲಿ ಇನ್ನು ಮಲಗಿರುವವನನ್ನು ಎಬ್ಬಿಸಿ, ಜೀವ ಆಗಲೇ 7 ಗಂಟೆ ಆಯಿತು, ಇದು ನೀನು ವಾಕಿಂಗ್ ಮುಗಿಸಿ ಜಿಮ್ ಮಾಡೋ ಟೈಮ್, ಹೇಳು ಗಿರಿಧಾಮಕ್ಕೆ ಬೇರೆ ಹೋಗಬೇಕು ಎಂದರೂ ಅವನು ಮಿಸುಕಾಡಲಿಲ್ಲ. ಜ್ಯೂಸ್ ಅಲ್ಲೇ ಇಟ್ಟು ಅವನ ಕೈರಟ್ಟೆ ಹಿಡಿದು ಎಚ್ಚರಿಸಿದಾಗ ಕಣ್ಣುಜ್ಜುತ್ತಾ ಎದುರಿದ್ದವಳನ್ನು ನೋಡಿ, ಗುಡ್ ಮಾರ್ನಿಂಗ್ ವೈಫಿ ಎಂದವನ ಎದುರು ಆರೆಂಜ್ ಜ್ಯೂಸ್ ಚಾಚಿ ಅದನ್ಯಾಕೆ ಕುಡಿಯುತ್ತಾನೆ ಎಂದು ಕೇಳಬೇಕು ಎನ್ನುವಷ್ಟರಲ್ಲಿ ಅವಳ ಮುಖ ನೋಡಿ, ಹೋ ಥ್ಯಾಂಕ್ ಯು ಅಂತ ಹೇಳಿ ಒಂದೇ ಗುಟುಕಿಗೆ ಕುಡಿದು, ಲೆಮನ್ ಜ್ಯೂಸ್ ಅಥವಾ ಮಜ್ಜಿಗೆ ತುಂಬ ಹುಳಿ ವೈಫಿ, ಅದನ್ನು ಕುಡಿದ್ರೆ ಯಾಕ್ ಬೆಳಿಗ್ಗೆಯೇ ಮೂಡ್ ಆಫ್ ಆಗುವುದರ ಜೊತೆ ನಾಲಿಗೆ ಟೇಸ್ಟ್ ಹೋಗುತ್ತೆ, ಅದಕ್ಕೆ ಹುಳಿ ಮತ್ತು ಲೈಟ್ ಸ್ವೀಟ್ ಆಗಿರೋ ಈ ಆರೆಂಜ್ ಜ್ಯೂಸ್ ಎಂದು ಹೇಳಿ ವಾಶ್ರೂಮಿನೊಳಗಡೆ ಹೋಗಿ ಅಲ್ಲಿಂದಲೇ, ವೈಫಿ ನಾವಿವತ್ತು ಸ್ವಲ್ಪ ಬೇಗನೆ ಗಿರಿಧಾಮಕ್ಕೆ ಹೋಗಬೇಕು, ತಯಾರಾಗಿರು ಎಂದರೆ ಕೆಳಗಡೆ ಹೋಗಿ ತಿಂಡಿ ತಯಾರು ಮಾಡುವುದರಲ್ಲಿ ಲಕ್ಷ್ಮಿಯ ಜೊತೆ ಸೇರಿಕೊಂಡಳು. ಇಬ್ಬರನ್ನು ಹೊತ್ತ ಕಾರು ಗಿರಿಧಾಮದತ್ತ ಸಾಗದೆ ಬೇರೆಯದೇ ದಾರಿ ಹಿಡಿದಾಗ ಅಂಜಲಿ ಜೀವ ಬಳಿ ಎಲ್ಲಿಗೆ ಎಂದು ಕೇಳಿದರೆ ಆಸ್ಪತ್ರೆಯ ದೊಡ್ಡ ಕಮಾನಿನ ಒಳಗಡೆ ಕಾರು ಪ್ರವೇಶಿಸಿ ಪಾರ್ಕಿಂಗಲ್ಲಿ ನಿಂತಿತ್ತು. ತಾತ ನಮ್ಮಿಬ್ಬರನ್ನು ಇಲ್ಲಿಗೆ ಕರೆದಿದ್ದಾರೆ ಎಂದ ಕೂಡಲೇ ಗಾಬರಿಯಲ್ಲಿ, ಏನಾಗಿದೆ ತಾತನಿಗೆ ಜೀವ ಎಂದು ಆವೇಶದಲ್ಲಿ ಕೇಳಿದವಳನ್ನು ನೋಡಿ ಸೀಟ್ ಬೆಲ್ಟ್ ತೆಗೆದು ಅವಳತ್ತ ತಿರುಗಿ ಕೈ ಹಿಡಿದವನು, ತಾತನಿಗೆ ಏನೂ ಆಗಿಲ್ಲ, ನಾವು ಬಂದಿರೋದು ದಿತ್ಯ ಅಂತ ಮುಂದೇನು ಹೇಳುವ ಮೊದಲೇ ಅವನ ಕೈಯಿಂದ ತನ್ನ ಕೈ ಕಿತ್ತುಕೊಂಡು, ನಿನಗೇನು ತಲೆ ಕೆಟ್ಟಿದೆಯಾ, ಅಪ್ಪನನ್ನು ಕೊಂದವನ ಮಗಳನ್ನು ನಾನು ನೋಡಬೇಕಾ, ಅಮ್ಮ ತಮ್ಮನ ಜೊತೆ ಇವಳು ಆ ಆಕ್ಸಿಡೆಂಟಲ್ಲಿ ಸಾಯಬೇಕಿತ್ತು, ಆಗ ಆ ಲೋಫರ್ ದಿನೇಶನಿಗೆ ತನ್ನವರನ್ನು ಕಳೆದುಕೊಂಡ ದುಃಖದ ಅರಿವಾಗುತ್ತಿತ್ತೋ ಏನೋ, ನೋಡು ನಿನಗೆ ಅವಳನ್ನು ನೋಡಬೇಕೆಂದುಕೊಂಡಿದ್ದರೆ ಹೋಗಿ ನೋಡಿ ಬಾ, ನನಗೆ ಕೊಲೆಗಡುಕರ ನೆರಳು ಸೋಕಲು ಇಷ್ಟವಿಲ್ಲ ಎಂದು ಕೋಪದಲ್ಲಿ ಹೇಳಿದರೆ ಮೊನ್ನೆಯಷ್ಟೇ ಅವರ ಪರವಾಗಿ ಮಾತನಾಡಿದವಳು ಇವಳೇನಾ ಎನ್ನುವಂತೆ ಜೀವ ಹಣೆ ನೀವಿಕೊಂಡು, ಆಗಲ್ಲ ವೈಫಿ, ಒಮ್ಮೆ ತಾತನ ಬಳಿ ಹೋಗಿ ಬರೋಣ ಪ್ಲೀಸ್ ಎಂದ ಕೂಡಲೇ ಕಾರಿನಿಂದ ಕೆಳಗಿಳಿದ ಅಂಜಲಿ ಕಾರಿನ ಡೋರ್ ಜೋರಾಗಿ ಹಾಕಿದಾಗ ಕಿವಿ ಮುಚ್ಚಿಕೊಂಡು ಅವನು ಕೂಡ ಕಾರಿನಿಂದ ಹೊರಬಂದನು. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.